ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಕಂಪನಿಯ 32 ಇಂಚಿನ HD ರೆಡಿ ಸ್ಮಾರ್ಟ್ ಟಿವಿ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಟಿವಿ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಕೇವಲ 9,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಸ್ಮಾರ್ಟ್ ಟಿವಿಗೆ 9,000 ಜೊತೆಗೆ ಬ್ಯಾಂಕ್ ಆಫರ್ ಕೂಡ ಸಿಗ್ತದೆ. ಸೊ ಅದನ್ನು ರೆಡಿ ಮಾಡಿಕೊಂಡು ಕೇವಲ 7,500 ರೂಪಾಯಿಗೆ ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೋದು. 32 ಇಂಚಿನ ಟಿವಿಗೆ 7,500 ಅಂತಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಈ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು 7,500 ರೇಂಜಲ್ಲಿ ಈ ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಟಿವಿ ಬಾಕ್ಸ್ನ ನೋಡ್ತಾ ಇದ್ರೆ ನೀವು ಸ್ಮಾರ್ಟ್ ಟಿವಿ ಅಂತ ಬರ್ದಿದೆ, ಅದೆಲ್ಲೂ ಕೂಡ ಆಂಡ್ರಾಯ್ಡ್ ಟಿವಿ ಅಂತ ಬರ್ದಿಲ್ಲ. ಸ್ಮಾರ್ಟ್ ಟಿವಿ ಅಂತ ಬರ್ದಿದೆ, ಆಂಡ್ರಾಯ್ಡ್ ಟಿವಿ ಅಂತ ಎಲ್ಲೂ ಬರ್ದಿಲ್ಲ. ಆಯ್ತಾ, ನೋಡಿದ್ರೆ ತುಂಬ ಜನ ಅದು ಆಂಡ್ರಾಯ್ಡ್ ಟಿವಿ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಇದು ಆಂಡ್ರಾಯ್ಡ್ ಟಿವಿ ಎಲ್ಲ. ಒಬ್ರು ತಲ್ಲಿಟ್ಕೊಳ್ಳಿ, ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಇದು ಒಂದು ಲಿನೆಕ್ಸ್ ಬೇಸ್ಡ್ OS ಅನ್ನು ಹೊಂದಿರುವಂಥದ್ದು. ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಒಂದು ಟಿವಿಯ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಟೇಬಲ್ ಮೌಂಟ್ ಇದೆ, ವಾಲ್ ಮೌಂಟ್ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಮತ್ತು ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಕೆಲವೊಂದು ಕೇಬಲ್ಸ್ ಇದೆ, ಅದು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿರುವಂಥದ್ದು. ಇದನ್ನು ಸೆಟಪ್ ಮಾಡುವಂಥದ್ದು ಒಂಥರ ಸಿಂಪಲ್. ಆಯಿತಾ, ನಾವು ಮೊಬೈಲ್ನಿಂದ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಆಂಡ್ರಾಯ್ಡ್ ಟಿವಿ ಅಲ್ಲದ ಕಾರಣ ನಾವು ಒಂದು ಟಿವಿಯಲ್ಲೇ ಪ್ರತಿಯೊಂದು ಸೆಟ್ಟಿಂಗನ್ನು ಮಾಡ್ಬೋದು. ಕೆಲವು ಸ್ಟೆಪ್ಸ್. ಆಯಿತಾ, ನೀವು ವೈಫೈ ಪಾಸ್ವರ್ಡು ಪ್ರತಿಯೊಂದು ಇಲ್ಲೇ ಹಾಕಬೇಕು. ಇದು ಯಾವುದೇ ಗೂಗಲ್ ಅಕೌಂಟನ್ನು ಕೇಳೋದಿಲ್ಲ. ಏನಕ್ಕೆ ಅಂದರೆ ಆಂಡ್ರಾಯ್ಡ್ ಟಿವಿ ಅಲ್ಲ. ಆಯಿತಾ, ಸೊ ಈ ಒಂದು ಹೋಮ್ ಸ್ಕ್ರೀನ್ ನಿಮಗೆ ಈ ರೀತಿ ಸಿಗುತ್ತೆ. ಆಯಿತಾ, ಸೊ ಇದು ಅಂಥ ಹೆವಿ ಸ್ಮೂತ್ ಆಗಿರುವಂಥ ಹೋಮ್ ಸ್ಕ್ರೀನ್ ಅಲ್ಲ. ಲೋಡ್ ಆಗೋದಕ್ಕೆ ಲಿಟ್ರಲಿ ಹೆವಿ ಅಂದರೆ ಹೆವಿ ಟೈಮ್ ತೊಗೊಳುತ್ತೆ. ಸ್ವಲ್ಪನೂ ಚೆನ್ನಾಗಿದೆ ಅಂತ ಅನಿಸಿಲ್ಲ. ಇದು ಆಂಡ್ರಾಯ್ಡ್ ಟಿವಿ ಆಗಿದ್ರೆ ಮೋಸ್ಟ್ಲಿ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಇದು ಲಿನೆಕ್ಸ್ ಬೇಸ್ಡ್ OS ಆಗಿರೋದ್ರಿಂದ ಸ್ವಲ್ಪ ಹೆವಿ ಸ್ಲೋ ಇದೆ ಮತ್ತು ಲೋಡ್ ಆಗುವಂಥದ್ದು ಐಕಾನ್ ಲೋಡ್ ಆಗೋದೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮತ್ತು ಇದಕ್ಕೆ ಯಾವುದೇ ಸೈಡ್ ಲೋಡನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ನಾನು ಪೆನ್ ಡ್ರೈವಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾನು ಚೆಕ್ ಮಾಡಿದೆ, ಈ ಅಪ್ಲಿಕೇಶನ್ ಇದಕ್ಕೆ ಇನ್ಸ್ಟಾಲ್ ಮಾಡೋದಕ್ಕಾಗೋದಿಲ್ಲ. ಇದರಲ್ಲಿ ಯಾವುದೇ ಅಫಿಷಿಯಲ್ ಪ್ಲೇ ಸ್ಟೋರ್ ಇಲ್ಲ. ಸೊ ಇವ್ರು ಏನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡಬೇಕಷ್ಟೇ. ಇವ್ರದ್ದೇ ಒಂದು ಆ್ಯಪ್ ಸ್ಟೋರ್ ಅಂತ ಇದೆ, ಅದರಲ್ಲಿ ಕೆಲವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೋದು. ಅದರಲ್ಲಿ ನಿಮಗೆ ನೆಟ್ಫ್ಲಿಕ್ಸ್ ಸಿಗ್ತಾ ಇಲ್ಲ, ಮತ್ತು ನೋಡ್ಬೋದು ಝೀ ಇದೆ, ಪ್ರೈಮ್ ಇದೆ, ಬಟ್ ಹಾಟ್ಸ್ಟಾರ್ ಇಲ್ಲ. ಆಯಿತಾ, ಹಾಟ್ಸ್ಟಾರ್ನ ಒಂದು ಇದರಲ್ಲಿ ಕೊಟ್ಟಿಲ್ಲ. ಸೋನಿ ಲಿವ್ ಎಲ್ಲ ಇದೆ, ಕೆಲವೊಂದು ಅಪ್ಲಿಕೇಶನ್ ಇದ್ದಾವೆ, ಕೆಲವೊಂದು ನಿಮಗೆ ಸಪೋರ್ಟ್ ಇರೋದಿಲ್ಲ. ಬ್ರೌಸರ್ ಮುಖಾಂತರ ನೀವು ಓಪನ್ ಮಾಡ್ಕೊಳ್ಬೇಕಾದ್ರೆ ಪ್ಲೇ ಮಾಡ್ಬೋದು. ಬ್ರೌಸರ್ ಇದೆ ಒಟ್ಟಿಗೆ. ಸೊ ನಿಮಗೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ ಇದರಲ್ಲಿ. ಇದು ಆಂಡ್ರಾಯ್ಡ್ ಟಿವಿ ಅಲ್ಲದ ಕಾರಣ ಒಟ್ಟಿಗೆ ಹೆವಿ ಸ್ಲೋ ಇದೆ ಇವರು. ಒಂಥರ ನೀವು ನಾರ್ಮಲ್ ನೀವು ಆಂಡ್ರಾಯ್ಡ್ ಟಿವಿ ಜಾಸ್ತಿ ಯೂಸ್ ಮಾಡಲ್ಲ, ಜಸ್ಟ್ ನೀವು HDMI ಮುಖಾಂತರ ಸೆಟಪ್ ಬಾಕ್ಸ್ನು ಅಥವಾ ಇನ್ನೊಂದು ಎಕ್ಸ್ಟರ್ನಲ್ ಏನಾದರೂ ಟಿವಿ ಆಂಡ್ರಾಯ್ಡ್ ಟಿವಿ ಸ್ಟಿಕ್ಕನ್ನು ಯೂಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಒಂದು ಡಿಫಾಲ್ಟ್ OS ಏನು ಕೊಟ್ಟಿದ್ದಾರೆ ಟಿವಿ ಇಲ್ಲ, ಅದು ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಆಂಡ್ರಾಯ್ಡ್ ಟಿವಿ ಕೊಡಬೇಕಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಲಿ ಆಗಿರೋದಂಗೆ 32 ಇಂಚಿನ HD ರೆಡಿ ಟಿವಿದಾಗಿರುವಂಥದ್ದು. ಸೊ ಪಿಕ್ಸೆಲ್ಸ್ ಸ್ವಲ್ಪ ದೂರದಿಂದ ಏನು ಕಾಣಲ್ಲ, ಹತ್ರಕ್ಕೆ ಬಂದರೆ ಸ್ವಲ್ಪ ಕಾಣುತ್ತೆ ಒಂದು ಲೆವೆಲ್ಗೆ. ಬಟ್ ಸ್ಟಿಲ್ ನಂಗೆ ಪಿಕ್ಚರ್ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿ ಅನಿಸ್ತದೆ. ಇವಾಗ ಆಮೇಲೆ ಮಾತನಾಡ್ತೀನಿ ಬಿಡಿ. ಮೊದಲದಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿವಿ ಹೆವಿ ಲೈಟ್ ವೇಟ್ ಇದೆ, ಕೇವಲ 4 kg ವೆಯ್ಟ್ ಇದೆ, ಪ್ಲಾಸ್ಟಿಕ್ ಬಿಲ್ಡು. ಫ್ರಂಟಲ್ಲಿ ನೋಡೋದಕ್ಕೆ ಒಂಥರ ಬೆಜಲ್ಲೆಸ್ ಡಿಸ್ಪ್ಲೇ ಥರ ಕಾಣ್ಬೋದು, ಆದರೂ ಕೂಡ ಬೆಜಲ್ ಇದೆ. ಬಾಟಮ್ ಬೆಜಲ್ ಕೂಡ ಪರವಾಗಿಲ್ಲ, ಅಂಥ ಹೆವಿ ಸಣ್ಣನೂ ಅಲ್ಲ, ಹೆವಿ ದೊಡ್ಡದು ಅಂತಲೂ ಅನ್ನಲ್ಲ. ಇದೊಂದು ಟೇಬಲ್ ಮೌಂಟು ತುಂಬ ಕಡಿಮೆ ಬೆಲೆಯ ಟೇಬಲ್ ಮೌಂಟ್ ಅಂತ ಅನಿಸುತ್ತೆ. ಏನಕ್ಕೆ ತುಂಬ ದೊಡ್ಡ ಟಿವಿ ಅಲ್ವಲ್ಲ, ಅದರಿಂದ ಒಳ್ಳೆ ಕ್ವಾಲಿಟಿ ಟೇಬಲ್ ಮೌಂಟ್ನು ಕೂಡ ಅವ್ರು ಕೊಟ್ಟಿಲ್ಲ. ಓವರಾಲ್ ಡಿಸೈನ್ ಪರವಾಗಿಲ್ಲ ಅಂತೀನಿ. ಅಂತ ನಾವೇನು ಕೊಡ್ತೀವಿ 7,500 ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 9,000 ರೂಪಾಯಿ ಕೂಡ ಇದು ಪರವಾಗಿಲ್ಲ ಅಂತೀನಿ. ಬಿಲ್ಡ್ ಚೆನ್ನಾಗಿದೆ, ಸುಮಾರಾಗಿದೆ. ಇನ್ನು ಇದರ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಲಿಟ್ರಲಿ 3 HDMI ಪೋರ್ಟ್ ಕೊಟ್ಟಿದ್ದಾರೆ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಅದರಲ್ಲಿ ಒಂದು HDMI ಆರ್ಕ್ ಕೂಡ ಇರುವಂಥದ್ದು, ಕ್ರೇಜಿ ವಿಷಯ. 2 USB ಟೈಪ್ ಎ ಪೋರ್ಟ್ ಇದೆ, ಒಂದು ಆ್ಯಂಟೆನಾ ಪೋರ್ಟ್ ಇರುವಂಥದ್ದು. ನಿಮಗೆ 3.5 ಹೆಡ್ಫೋನ್ ಜಾಕ್ಸ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ AV ಪೋರ್ಟ್ ಇದೆ, ನಂತರ ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು. ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟ್ನ ಕೂಡ ಕೊಟ್ಟಿದೆ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ನ ಮಾಡಿಲ್ಲ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಕೊಟ್ಟು ನನಗೆ ಪರವಾಗಿಲ್ಲ, ಇವರು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಇನ್ನು ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿ ಆಗಲೇ ನನಗೆ 32 ಇಂಚಿನ HD ರೆಡಿ ಟಿವಿ ಆಗಿರುವಂಥದ್ದು. ಆಯಿತಾ, ಸೊ ಈ ಒಂದು ಡಿಸ್ಪ್ಲೇ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಈ ಒಂದು ಟಿವಿಯಲ್ಲಿ 20 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು ಸೂಪರ್ ವಿಷಯ. 20 ವ್ಯಾಟ್ ಅಂತ ಅಂದರೆ ಈ ಒಂದು ಬೆಲೆಗೆ. ಜೊತೆಗೆ ಈ ಒಂದು ಟಿವಿಯಲ್ಲಿ ಎಷ್ಟು ರ್ಯಾಮ್ ಇದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ MBಯಲ್ಲಿ ಇರುತ್ತೆ ರ್ಯಾಮು. 1 GB ಒಳಗಡೆ ರ್ಯಾಮು ಸ್ಪೆಸಿಫೈ ಮಾಡಿಲ್ಲ. ಒಟ್ಟು 4 GB ಸ್ಟೋರೇಜ್ ಇದೆ. ಆಯಿತಾ, ಜೊತೆಗೆ ಈ ಒಂದು ಟಿವಿಯಲ್ಲಿ ಕ್ವಾಡ್ ಕೋರ್ ಪ್ರೋಸೆಸರ್, 4 ಕೋರ್ನ ಹೊಂದಿರುವಂಥ ಪ್ರೋಸೆಸರ್ ಇದೆಯಂತೆ. ನನಗೆ ಯಾಕೋ ಡೌಟು ಇರ್ಬೋದೇನೋ, ಬಟ್ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿ ಆಪ್ಟಿಮೈಸ್ ಅಂತೂ ಮಾಡಲಿಲ್ಲ. ತುಂಬ ಹೆವಿ ಹೇಳಿದ್ನಲ್ಲ, ಸ್ವಲ್ಪ ಸ್ಲೋ ಅನಿಸುತ್ತೆ, ಲೋಡ ತುಂಬ ಲೇಟ್ ಅನಿಸುತ್ತೆ.
ಬಟ್ 4 ಕೋರ್ ಕೊಟ್ಟು ಏನು ಉಪಯೋಗ ಆಯಿತು? ಎಷ್ಟೋ ಡ್ಯೂಯಲ್ಗೋ 2 ಕೋರ್ ಇರುವಂಥ ಟಿ ವಿಗಳು ಇದಕ್ಕಿಂತ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅನ್ನಿಸ್ತಂಗೆ ಒಟ್ಟಿಗೆ ಕೊಟ್ಟಿದ್ದಾರಂತೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿ ವಿಲಿ ಯಾವುದೇ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇಲ್ಲ, ಕೇವಲ 2.4 GHz ವೈಫೈ ಸಪೋರ್ಟ್ ಆಗುತ್ತೆ. ಅಟ್ಲೀಸ್ಟ್ ವೈಫೈ ಕೊಟ್ಟಿದ್ರಲ್ವ, ಅದೇ ಒಂದು ಖುಷಿ ವಿಷಯ. ಮತ್ತು ಈ ಒಂದು ಟಿ ವಿಯಲ್ಲಿ ಯಾವುದೇ ಬ್ಲೂಟೂತ್ ಕೂಡ ಇಲ್ಲ, ಆಯಿತಾ. ಈ ಒಂದು ರಿಮೋಟ್ ಬ್ಲೂಟೂತ್ ರಿಮೋಟ್ ಅಲ್ಲ, ಮತ್ತು ಈ ಒಂದು ರಿಮೋಟಲ್ಲಿ ಯಾವುದೇ ಅಸಿಸ್ಟೆಂಟ್ ಇಲ್ಲ. ಆಬ್ವಿಯಸ್ಲಿ ಇದು ಆ್ಯಂಡ್ರಾಯ್ಡ್ ಟಿ ವಿ ಅಲ್ಲ, ಸೊ ಅದರಿಂದ ಗೂಗಲ್ ಅಸಿಸ್ಟೆಂಟ್ ಕೂಡ ನಮಗೆ ಸಿಗೋದಿಲ್ಲ. ತುಂಬ ಮಿನಿಮಲಿಸ್ಟಿಕ್ ರಿಮೋಟ್ನ ಕ್ವಾಲಿಟಿ ಅಷ್ಟೇ. ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಯೂಟ್ಯೂಬ್ ಬಟನ್ನು, ಬ್ರೌಸರ್ ಮತ್ತು ಪ್ರೈಮ್ ವಿಡಿಯೋಸಿಗೆ ಬಟನ್ ಕೊಟ್ಟಿದ್ದಾರೆ. ಮಿನಿಮಲಿಸ್ಟಿಕ್ ರಿಮೋಟು, ಸೊ ಕ್ವಾಲಿಟಿ ಸುಮಾರಾಗಿದೆ. ಇದನ್ನು ಬಿಟ್ಟರೆ ಇದರಲ್ಲಿ ಕ್ರೋಮ್ ಕ್ಯಾಸ್ಟ್ ಇಲ್ಲ, ಆಯಿತಾ. ಬಟ್ ಸ್ಕ್ರೀನ್ ಕ್ಯಾಸ್ಟ್ ಮಾಡ್ಬೋದು, ನೀವು ನಿಮ್ಮ ಫೋನ್ನ ಸ್ಕ್ರೀನ್ನ ಆರಾಮಾಗಿ ಕ್ಯಾಸ್ಟ್ ಮಾಡ್ಬೋದು. ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಪರವಾಗಿಲ್ಲ. ಈ ಒಂದು ಫೀಚರ್ ಇದೆ, ಕೆಲಸವನ್ನಂತೂ ಮಾಡುತ್ತೆ. ಆರಾಮಾಗಿ ನಿಮ್ಮ ಸ್ಕ್ರೀನ್ ಕ್ಯಾಸ್ಟ್ ಮಾಡ್ಬೋದು, ಬಟ್ ಸ್ವಲ್ಪ ಸ್ಲೋ ಇರುತ್ತೆ. ಆಬ್ವಿಯಸ್ಲಿ ಏನಕ್ಕೆ ಅಂದರೆ ಇದರಲ್ಲಿ 2.4 GHz ವೈಫೈ ಬರೀ 2.4 GHz ಇರೋದ್ರಿಂದ ಸ್ವಲ್ಪ ಸ್ಲೋ ಇರುತ್ತೆ. ಅದರಿಂದ ನೀವು ಏನು ಸ್ಲೈಡ್ ಮಾಡ್ತೀರಾ ಸ್ವಲ್ಪ ಸ್ಲೋ, ಒಂದು ಮಿಲಿ ಸೆಕೆಂಡ್ಸಲ್ಲಿ ಅರ್ಧ ಸೆಕೆಂಡ್ ಗ್ಯಾಪ್ ಇರುತ್ತೆ ನೀವು ಮೂವ್ ಮಾಡೋದಕ್ಕೂ, ಇಲ್ಲಿ ಟಿ ವಿಯಲ್ಲಿ ಬರೋದಕ್ಕೂ. ಇನ್ನು ಡೈರೆಕ್ಟಾಗಿ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನ್ನಿಸ್ತಿಲ್ಲ. ಒಂದು ಲೆವೆಲ್ಗೆ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ ಕೂಡ ಚೆನ್ನಾಗಿರುವಂಥದ್ದು. ಡಿಸ್ಪ್ಲೇ ಈ ಪ್ರೈಸಲ್ಲಿ ನೀವು ಯಾವ ತೊಗೊಂಡ್ರು ಕೂಡ ಸಿಮಿಲರೇ ಇರುತ್ತೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಪಿಕ್ಚರ್ ಕ್ವಾಲಿಟಿ. ಸೌಂಡ್ ಕ್ವಾಲಿಟಿನೂ ಕೂಡ ಅಷ್ಟೇ. ಈ ಒಂದು ಬೆಲೆಗೆ 20 ವ್ಯಾಟ್ ಅಂತ ಅಂದರೆ ಒಂಥರ ಜಾಸ್ತಿನೇ, ಅದು 20 ವ್ಯಾಟ್ ಅಂತ ಅಂದರೆ. ನಿಮ್ದೇನಾದರೂ ಹಾಲ್ ಹೆವಿ ದೊಡ್ಡದಿದ್ರೆ ಈ ಸೈಜು ಸಣ್ಣ ಆಗುತ್ತೆ, ಸೌಂಡು ಕೂಡ ಸಣ್ಣ ಆಗಿಬಿಡುತ್ತೆ. ಒಂದು ಸಣ್ಣ ನೀವೇನಾದರೂ ರೂಮಲ್ಲಿದ್ದೀರಾ ಅಂತ ಅಂದರೆ, ಎಷ್ಟು ಸಲ ಸ್ಟೂಡೆಂಟ್ಸು ರೂಮ್ ಮಾಡ್ಕೊಂಡಿರ್ತಾರೆ ಅಥವಾ ಬ್ಯಾಚುಲರ್ಸ್ ರೂಮ್ ಮಾಡ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಮೋಸ್ಟ್ಲಿ ಇದು ಸಾಕಾಗಬಹುದು ಅಂತ ಅನ್ಕೋತೀನಿ. ನೀವು ಆ್ಯಂಡ್ರಾಯ್ಡ್ ಟಿ ವಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ಒಂದು OS ನಿಮಗೆ ಸಿಗ್ತಾ ಇಲ್ಲ. ನೀವು ಆ್ಯಂಡ್ರಾಯ್ಡ್ ಟಿ ವಿ ಪರ್ಚೇಸ್ ಮಾಡಬೇಕು ಅಂದರೆ ಕಡಿಮೆ ಅಂದರೆ ಒಂದು 12-13 ಸಾವಿರ ಅಂತೂ ಆಗುತ್ತೆ. ನಿಮಗೆ ಒಂದು ಟಿ ವಿ ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು 7,500-8,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ನನಗೆ ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತೀನಿ. ಬಟ್ OS ಅಂತೂ ಕಿತ್ತೋಗಿರೋ ಥರ ಇದೆ, ನನಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ಇಷ್ಟು ಒಂದು ಟಿ ವಿಯ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನು ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ಬೇರೆ ವಿಡಿಯೋ, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.